ಡಿ ಕೆ ಶಿವಕುಮಾರ್ ಸಾಹೇಬರು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ರಾಜ್ಯಾಧ್ಯಕ್ಷರಾಗಿ ಇವತ್ತಿಗೆ 6 ವರ್ಷ ತುಂಬಿದೆ. ಈ 6 ವರ್ಷದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಪ್ರತಿಯೊಂದು ತಾಲೂಕಿನ ಪ್ರತಿಯೊಂದು ಜಿಲ್ಲೆ ಇರ್ಬೋದು, ಎಲ್ಲಾ ಜಿಲ್ಲೆಯಲ್ಲಿ ನಮ್ಮಂತ ಯುವ ನಾಯಕರನ್ನ ಬೆಳೆಸಿ ಮತ್ತೆ ಎಲ್ಲರನ್ನು ಗುರುತಿಸಿ ಅವ್ರನ್ನ ನಾಯಕತ್ವ ಬೆಳೆಸೋದ್ರಲ್ಲಿ ಅವರು ಪ್ರಥಮ ಸ್ಥಾನ ಮಾಡಿಕೊಂಡಿದ್ದಾರೆ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬರು ಕಾಂಗ್ರೆಸ್ ಸರ್ಕಾರ ತರೋದ್ರಲ್ಲಿ ತುಂಬಾ ಯಶಸ್ವಿ ಆಗಿದ್ದಾರೆ. ಮತ್ತೆ ಅದಕ್ಕಾಗಿ ಅವರು ತನು ಮನ ಧನ ಅರ್ಪಿಸಿ ಅವರು ಎಲ್ಲಾ ಜಿಲ್ಲೆಗೂ ಎಲ್ಲಾ ಕ್ಷೇತ್ರದಲ್ಲೂ MLA ಗೆಲ್ಸ್ಕೊಂಬರೋದಕ್ಕೆ ತುಂಬಾ ಕಷ್ಟಪಟ್ಟಿದ್ದಾರೆ. ಅವರು ಆ ಕಾರಣದಿಂದ ನಾನು ಕೋಲಾರ ಜಿಲ್ಲಾ ಕಾಂಗ್ರೆಸ್ ವತಿಯಿಂದ ಕೇಳ್ಕೊಂತ ಇರೋದೇನಂದ್ರೆ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಅತಿ ಶೀಘ್ರದಲ್ಲೇ ಮುಖ್ಯಮಂತ್ರಿ ಪದವಿಗೆ ಮಾಡ್ಬೇಕಂತ ಹೇಳ್ಬಿಟ್ಟು ನಾವು AICC ಅಲ್ಲಿ ಆಲ್ರೆಡಿ ರೆಕಮೆಂಡ್ ಮಾಡಿದ್ವಿ. ಮತ್ತೆ ಅದನ್ನ ಮಾಡ್ಲೇಬೇಕಂತ ಹೇಳ್ಬಿಟ್ಟು ನಾವು ಕೇಳ್ಕೊಳ್ತಾ ಇದೀವಿ. ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು ಕಾಂಗ್ರೆಸ್ನ ಇಡೀ ನಮ್ಮ ದೇಶದಲ್ಲಿ ಯಾವುದೇ ರಾಜ್ಯದಲ್ಲಿ ಕಾಂಗ್ರೆಸ್ ತೊಂದರೆ ಇದೆ ಅಂದ ತಕ್ಷಣ AICCಗೆ ಕಾಣಿಸುವಂತ ಒಂದೇ ಒಂದು ವ್ಯಕ್ತಿ ಅಂದ್ರೆ ಅದು ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಅಸ್ಸಾಂ ಇರ್ಬೋದು, ರಾಜಸ್ಥಾನ್ ಇರ್ಬೋದು, ಗುಜರಾತ್ ಇರ್ಬೋದು, ಮಧ್ಯಪ್ರದೇಶ ಇರ್ಬೋದು, ಹಿಮಾಚಲ್ ಪ್ರದೇಶ ಇರ್ಬೋದು, ತಮಿಳುನಾಡು, ಕೇರಳ, ಕರ್ನಾಟಕ, ತೆಲಂಗಾಣ ಯಾವುದೇ ರಾಜ್ಯದಲ್ಲಿ ಏನೇ ಸಮಸ್ಯೆ ಕಾಂಗ್ರೆಸ್ ಸಮಸ್ಯೆ ಬಂದ್ರೆ ದ ಓನ್ಲಿ ಕಾಂಗ್ರೆಸ್ ಮ್ಯಾನ್ ಅಂತ ಗೊತ್ತಾಗೋದು ಇಡೀ ನಮ್ಮ AICCಗೆ ಡಿ ಕೆ ಶಿವಕುಮಾರ್ ಸಾಹೇಬ್ರು. ಇದೇ ಡಿ ಕೆ ಶಿವಕುಮಾರ್ ಸಾಹೇಬ್ರನ್ನ ಗುಜರಾತ್ ಅಲ್ಲಿ ರಾಜ್ಯಸಭಾ ಮೆಂಬರ್ಗೆ ಅಹಮದ್ ಪಟೇಲ್ ಅವರ ರಾಜ್ಯಸಭಾ ಮೆಂಬರ್ ಟೈಮ್ ಅಲ್ಲಿ ಆ ಗುಜರಾತ್ MLAಗಳನ್ನ ಕಾಪಾಡ್ಕೊಳ್ಳೋದಕ್ಕೆ ಆ ಗುಜರಾತ್ ಇಂದ ತಂದು ನಮ್ಮ ಇದರಲ್ಲಿ ಬೆಂಗಳೂರಲ್ಲಿ ಈಗಲ್ಟನ್ ರೆಸಾರ್ಟ್ ಅಲ್ಲಿ ತಗೊಂಡು ಇಟ್ಕೊಂಡಿದ್ರು ಅಂತ ಹೇಳ್ಬಿಟ್ಟು ಅದ್ರ ದ್ವೇಷದಲ್ಲಿ ಅಮಿತ್ ಶಾ ಮತ್ತೆ ನರೇಂದ್ರ ಮೋದಿ ಸರ್ಕಾರ ಅವ್ರನ್ನ ಯಾವ್ದೋ ಕೇಸುಗಳಲ್ಲಿ ಯಾವ್ದು ED ಏನೋ ಕೇಸುಗಳೆಲ್ಲ ಹಾಕಿ ಅವ್ರನ್ನ ತಿಹಾರ್ ಜೈಲರು ಕಳ್ಸಿಕೊಟ್ರು. ಆ ತಿಹಾರ್ ಜೈಲಲ್ಲಿ ಹೋಗುವಾಗ ಕೂಡ ಅವ್ರಿಗೊಂದು ಆಪ್ಷನ್ ಕೇಳ್ತಾರೆ, ಬಿಜೆಪಿ ಆರ್ ಜೈಲ್ ಅಂತ ಸಂದರ್ಭದಲ್ಲೂ ಕೂಡ ಅವರು ಜೈಲ್ನ ಚೂಸ್ ಮಾಡ್ಕೊಂಡು ಕಾಂಗ್ರೆಸ್ ಪಕ್ಷಕ್ಕೆ ಲಾಯಲ್ ನಿಷ್ಠೆಯಿಂದ ಕಾಂಗ್ರೆಸ್ ಅಲ್ಲಿ ಇರ್ತಾರೆ. ಅವತ್ತು ಕೂಡ ಅವತ್ತು ನಮ್ಮ ತಿಹಾರ್ ಜೈಲಲ್ಲಿ ನಮ್ಮ AICC ಅವಾಗ ಆಗಿದ್ರಂತ ಸೋನಿಯಾ ಗಾಂಧಿ ಅವರು ತಿಹಾರ್ ಜೈಲಿಗೆ ತೆರಳಿ ಡಿ ಕೆ ಶಿವಕುಮಾರ್ ಅವರಿಗೆ ಒಂದು ಪ್ರಾಮಿಸ್ ಮಾಡಿರ್ತಾರೆ, ನೀವು ಆಚೆ ಬಂದ ತಕ್ಷಣ ನಿಮ್ಗೆ KPCC ಪಟ್ಟ ಕೊಡ್ತಾರೆ, ಮತ್ತೆ ನೀವು ಸರ್ಕಾರ ತಗೊಂಡ್ ಬನ್ನಿ, ನಿಮ್ಗೆ ಏನಾದ್ರೂ ಒಂದು ಮುಂದೆ ಒಳ್ಳೆ ಹುದ್ದೆ ಸಿಗುತ್ತೆ ಅಂತ ಹೇಳಿರ್ತಾರೆ. ಆ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಸಾಹೇಬರು ಅಂತ ತಿಹಾರ್ ಜೈಲಿಂದ ಬಂದು ಇಲ್ಲಿ ಕರ್ನಾಟಕದಲ್ಲಿ ಪ್ರತಿಯೊಂದು ಜಿಲ್ಲೆನೂ ಓಡಾಡಿ ಕಾಂಗ್ರೆಸ್ ಸರ್ಕಾರ ತಗೊಂಬರೋದಕ್ಕೆ ತುಂಬಾ ಶ್ರಮ ಪಟ್ಟು ವಹಿಸಿದ್ದಾರೆ. ಅವ್ರಿಗೆ ಈಗ ಒಂದು ಪೇ ಬ್ಯಾಕ್ ಕೊಡೋ ಟೈಮ್, ಅವ್ರನ್ನ CM ಮಾಡ್ಲೇಬೇಕಂತ ಹೇಳ್ಬಿಟ್ಟು ನಾನು ಜನತೆ ಪರವಾಗಿ AICC ನ ಕೇಳ್ಕೊಂತ ಇದ್ದೆ.